ನೇಚರ್ಲಿಸ್ಟ್ ಬಯೋಡೈವರ್ಸಿಟಿ ಸೆಂಟರ್ ನೆದರ್ಲ್ಯಾಂಡ್ ನ ಒಂದು ಸಂಶೋಧಕರ ತಂಡ 2013ರ ಬೇಸಿಗೆಯ ರೋಮಿಂಗ್ ನಲ್ಲಿ ಟ್ರೈನೋಸರಸ್ ಪಳೆಯುಳಿಕೆಗಳನ್ನು ಹುಡುಕುತ್ತಿದ್ದಾಗ ಅವರಿಗೊಂದು ಅಚ್ಚರಿ ಕಾದಿತ್ತು. ಆಗ ಅಲ್ಲಿ ಅವರಿಗೆ ಕಂಡದ್ದು 3 ಕೊಂಬಿನ ಹಾಗೂ ಉದ್ದ ಕತ್ತಿನ ಡೈನೋಸರ್ ಟ್ರೈಸೆರಾಟಾಪ್ ನ ಪಳೆಯುಳಿಕೆ. ಅವರು ಹೀಗೆ ಸುಮಾರು 10 ವರ್ಷಗಳ ಕಾಲ ಉತ್ಖನನ ನಡೆಸಿದಂತೆಲ್ಲ ಒಂದರ ಮೇಲೊಂದು ಪಳೆಯುಳಿಕೆಗಳನ್ನು ಕಾಣುತ್ತಾ ಬಂದರು. ಅವರು ಈ ರೀತಿ ಉತ್ಖನನ ನಡೆಸಿದಂತೆಲ್ಲ ಅವರಿಗೆ ಸಿಕ್ಕಿದ್ದು ಸುಮಾರು 1200 ಮೂಳೆಗಳು ಹಾಗೂ ಅವುಗಳ ಚೂರುಗಳು. ಸುಮಾರು ವರ್ಷಗಳ ಕಾಲ ನಿರಂತರ ಉತ್ಖನನ ನಡೆಸಿತು ಈ ತಂಡ. ಈ ಸಂಶೋಧಕರ ಪೈಕಿ ಒಬ್ಬ ಭೂವಿಜ್ಞಾನಿ ಇವುಗಳ ಬಗ್ಗೆ ವಿಶೇಷ ಅಧ್ಯಯನ ನಡೆಸಿ ಈ ಡೈನೋಸರ್ ಗಳು ಹೇಗೆ ಕೊನೆಗೊಂಡವು ಎಂಬುದರ ಬಗ್ಗೆ ಸಂಶೋಧನೆ ನಡೆಸಿದ್ದಾರೆ. ಈ ಮೂಳೆಗಳು ಅದೇನು ಕತೆ ಹೇಳುತ್ತವೆ ಎಂಬುದನ್ನು ಪರೀಕ್ಷಿಸುತ್ತಿದ್ದಾರೆ. ಈ ಪಳೆಯುಳಿಕೆ ಮೂಳೆಗಳು ಸುಸ್ಥಿತಿಯಲ್ಲಿದ್ದು ಇವುಗಳ ಅಧ್ಯಯನವನ್ನು ತಮ್ಮ PhD ಅಧ್ಯಯನದ ವಿಷಯವನ್ನಾಗಿ ಆರಿಸಿಕೊಂಡಿದ್ದಾರೆ ಡಿ ರೂಯಿಜಿ. ಈ ಟ್ರೈಸೆರಾಟಾಪ್ ಡೈನೋಸರ್ ಗಳು ಬಹಳ ಹಿಂದೆ ಉಗಮವಾಗಿದ್ದು ಇವುಗಳ ಮೂಳೆಗಳ ಅಧ್ಯಯನ ಆಗಿನ ಕಾಲದ 5 ಡೈನೋಸರ್ ಗಳು ಒಂದೇ ಕಾಲದಲ್ಲಿ ಸತ್ತಿರುವ ಬಗ್ಗೆ ವಿವರವನ್ನು ತಿಳಿಸುತ್ತವೆ ಎಂದಿದ್ದಾರೆ. ಇವು ಅಲ್ಲಿನ ಬಂಡೆಗಳ ತೆಳುವಾದ ಪದರಗಳಲ್ಲಿ ಮೂಳೆಗಳ ಬದಲಿಗೆ ಸಿಕ್ಕ ಇತರೆ ವಸ್ತುಗಳಿಂದ ಈ ವಿಷಯ ಸ್ಪಷ್ಟವಾಗಿದೆ ಎನ್ನುತ್ತಾರೆ ಈ ಭೂವಿಜ್ಞಾನಿ. 5 ಬಗೆಯ ಟ್ರೈಸೆರಾಟಾಪ್. ಈ ಉತ್ಖನನದಲ್ಲಿ ದೊರೆತ 100 ಟ್ರೈಸೆರಾಟಾಪ್ ಡೈನೋಸರ್ ನ ಹಲ್ಲುಗಳು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತವೆ ಎನ್ನುತ್ತಾರೆ. ಈ ಸಂಶೋಧನೆಯಲ್ಲಿ 5 ಬಗೆಯ ಟ್ರೈಸೆರಾಟಾಪ್ ಗಳ ಬಗ್ಗೆ ಮಾಹಿತಿ ದೊರೆತಿರುವುದು ಒಂದು ಅಚ್ಚರಿಯ ವಿಷಯವೇ ಆಗಿದೆ. ಈ ಎಲ್ಲಾ 5 ಬಗೆಯ ಡೈನೋಸರ್ ಗಳು ಒಟ್ಟಿಗೆ ಆಗಾಗ್ಗೆ ಸಂಧಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಒಂದರ ಉತ್ಖನನದಲ್ಲಿ 5 ಡೈನೋಸರ್ ಗಳ ಬಗ್ಗೆ ಮಾಹಿತಿ ದೊರೆತಿರುವುದಕ್ಕೆ ವಿಜ್ಞಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದು ನೆದರ್ಲ್ಯಾಂಡ್ ನಲ್ಲಿ ಟ್ರೈಸೆರಾಟಾಪ್ ಡೈನೋಸರ್ ನ ಬಗ್ಗೆ ಪ್ರಪ್ರಥಮವಾಗಿ ಸಿಕ್ಕ ಅಪರೂಪದ ಮಾಹಿತಿ ಎಂದು ನ್ಯಾಚುರಲ್ ಹಿಸ್ಟರಿ ಆಫ್ ನೆದರ್ಲ್ಯಾಂಡಿನ ಅಧಿಕಾರಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಡಿ ರೂಯಿಜಿ ಅವರ ಈ ಉತ್ಖನನದಲ್ಲಿ ದೊರೆತ ಎಲ್ಲಾ ಪಳೆಯುಳಿಕೆಗಳನ್ನು ಒಂದು ಪ್ರದರ್ಶನದಲ್ಲಿ ಇಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಂದಹಾಗೆ ಈ ಟ್ರೈಸೆರಾಟಾಪ್ ಡೈನೋಸರ್ ಕಾಲ 67 ಮಿಲಿಯನ್ ವರ್ಷಗಳ ಹಿಂದೆ ಎಂದು ಸಂಶೋಧಕರು ತಿಳಿಸಿದ್ದಾರೆ. ಟ್ರೈಸೆರಾಟಾಪ್ ಡೈನೋಸರ್ ಗಳು ಈ ಡೈನೋಸರ್ ನ ವಿಶೇಷ ತಳಿ ಜೀವಿಸಿದ್ದು 68 ರಿಂದ 66 ಮಿಲಿಯನ್ ವರ್ಷಗಳ ಹಿಂದೆ ಉತ್ತರ ಅಮೆರಿಕದ ಭಾಗಗಳಲ್ಲಿ. ಈ ಟ್ರೈಸೆರಾಟಾಪ್ ಗಳು ಭೂಮಿಯ ಮೇಲೆ ಹಾರದೆ ನಡೆದಾಡುವ ಕೊನೆಯ ಡೈನೋಸರ್ ನ ಸಂತತಿ. ಇದರ ಮುಖದ ಮೇಲೆ 3 ಕೊಂಬುಗಳಿವೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.